ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಈಗ ನಾವು ಸನಾತನ ಧರ್ಮ ಮತ್ತು ಹಿಂದೂ ಧರ್ಮದ ಕುರಿತಾಗಿ ತಿಳಿದುಕೊಳ್ಳೋಣ. ಸನಾತನ ಧರ್ಮವು ಇಡೀ ವಿಶ್ವದ ಆಧಾರವಾಗಿದೆ. ಈ ವಿಶ್ವದಲ್ಲಿ ಬೇರೆ ಯಾವುದೇ ಧರ್ಮಗಳು ಇಲ್ಲದಿದ್ದಾಗ ಸನಾತನ ಧರ್ಮವು ಒಂದೇ ಇತ್ತು. ಆದ್ದರಿಂದ ಎಲ್ಲ ಧರ್ಮಗಳ ಆದಿಯು ಸನಾತನ ಧರ್ಮವಾಗಿದೆ. ಕಾಲವು ಬದಲಾದಂತೆ ಬೇರೆ ಬೇರೆ ವಿಚಾರಧಾರೆಗಳು ಹುಟ್ಟಿಕೊಂಡವು. ಈ ವಿಚಾರಧಾರೆಗಳಿಗೆ ವಿಭಿನ್ನ ಧರ್ಮಗಳ, ಅಂದರೆ ಉದಾಹರಣೆಗೆ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸಂ ಮುಂತಾದ ಹೆಸರುಗಳನ್ನು ಕೊಡಲಾಯಿತು. ಮತ್ತು ಜನರು ಸನಾತನ ಧರ್ಮಕ್ಕೂ ನಾಮಕರಣ ಮಾಡಿ ಹಿಂದೂ ಧರ್ಮ ಎಂದು ಹೆಸರನ್ನು ಕೊಟ್ಟರು. ಸನಾತನ ಧರ್ಮಕ್ಕೆ ವೈದಿಕ ಧರ್ಮ ಎಂಬ ಹೆಸರೂ ಇದೆ. ಮತ್ತು ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಈ ಹಿಂದೂ ಎಂಬ ಹೆಸರು ಹುಟ್ಟಿಕೊಂಡಿತು. ಹೀಗೆ ಸನಾತನ ಧರ್ಮ ಅಥವಾ ವೈದಿಕ ಧರ್ಮದ ಆಧುನಿಕ ಹೆಸರು ಹಿಂದೂ ಧರ್ಮ ಎಂದಾಗಿದೆ. ಮತ್ತು ಸನಾತನ ಧರ್ಮವನ್ನು ಅಥವಾ ವೈದಿಕ ಧರ್ಮವನ್ನು ಅನುಸರಿಸುವವರನ್ನು ಹಿಂದೂಗಳು ಎನ್ನುತ್ತಾರೆ. ಸನಾತನ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮುಂತಾದ ಅನೇಕ ಆಚಾರ್ಯರು ಆವಿರ್ಭವಿಸಿದರು. ಧರ್ಮವನ್ನು ಪುನಃ ಸ್ಥಾಪಿಸಿ ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸಲು ಇವರೆಲ್ಲ ತುಂಬ ಶ್ರಮಪಟ್ಟರು. ಅನೇಕ ಹಿಂದೂಗಳ ವೈದಿಕ ಧರ್ಮದ ಆಚರಣೆಯಲ್ಲಿ ಈಗ ಕಲಬೆರಕೆಯಾಗಿದೆ. ಏಕೆಂದರೆ ಅನೇಕ ಹಿಂದೂಗಳು ಭಗವದ್ಗೀತೆ ಮುಂತಾದ ಶಾಸ್ತ್ರಗಳನ್ನು ಅನುಸರಿಸುತ್ತಿಲ್ಲ. ಆದ್ದರಿಂದ ಈ ಆಚಾರ್ಯರ ದಾರಿಯನ್ನು ಅನುಸರಿಸುತ್ತಾ ನಾವು ಸನಾತನ ಧರ್ಮದ ರಕ್ಷಣೆಯನ್ನು ಮಾಡಲು ಪ್ರಯತ್ನಿಸಬೇಕು. ಮತ್ತು ನಮ್ಮ ಇಸ್ಕಾನ್ ಸಂಸ್ಥೆಯು ಸನಾತನ ಧರ್ಮದ ಪ್ರಚಾರದಲ್ಲಿ ತೀವ್ರವಾಗಿ ತೊಡಗಿದೆ. ಕೊನೆಯದಾಗಿ ಮತ್ತೊಂದು ವಿಷಯ, ಯಾರು ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಮೂಲ್ಯವಾದ ಸಬ್ಸ್ಕ್ರಿಪ್ಷನ್ನಿಂದ ಈ ಚಾನೆಲ್ ಬೆಳೆಯಲು ಸಹಾಯವಾಗುತ್ತದೆ. ಏಕೆಂದರೆ ಈ ಚಾನೆಲ್ ಮೂಲಕ ನಮ್ಮ ಸನಾತನ ಧರ್ಮವನ್ನು ರಕ್ಷಿಸುವ, ಬೆಳೆಸುವ ಪ್ರಯತ್ನವು ನಡೆಯುತ್ತಿದೆ. ಮತ್ತು ಈ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ನೀವು ಸನಾತನ ಧರ್ಮದ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದಂತಾಗುತ್ತದೆ. ಹರೇ ಕೃಷ್ಣ.